ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ತಮಃ ಹರಂತಿ ಮುಹುಃ ಆಂತರಂ ಚ ದಿಶ್ಯಾತ್ ದೃಶಂ ನಃ ವಿಶದಾಂ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ ಅಂತ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ರುದ್ರದೇವರಕ್ಕಿಂತ ಹೊರಗೂ ಕೂಡ ಇವರೇನು ಸಾಮಾನ್ಯದವರು ಎನ್ನುವ ಭಾವನೆ ಇಲ್ಲದೆ ಯಾರ್ಯಾರಿಗೆಲ್ಲ ಯೋಗ್ಯತೆ ಚೆನ್ನಾಗಿ ಉಂಟೋ ಅವರಿಗೆಲ್ಲ ಇದು ಉತ್ಸಾಹವನ್ನು ಕೊಡ್ತದೆ. ಆಚಾರ್ಯ ಮಧ್ವರ ಕೀರ್ತಿ ಅಂತ ಉಲ್ಲಸಂತಿ ಅಂತ ಇಷ್ಟ ಆಗಿದೆ. ಆಂತರಂಚ ತಮಃ ತಮಃ ಹರಂತಿ ಆಂತರಂಚ ತಮಃ ಹರಂತಿ ಅಂತ. ಸೂರ್ಯ ಹೊರಗಿನ ತಮಸ್ಸನ್ನು ಮಾತ್ರ ತೆಗೆಯುವವ, ಹೊರಗಿನ ಕತ್ತಲೆಯನ್ನು ಮಾತ್ರ ತೆಗೆಯುವವ. ಮಧ್ವರ ಕೀರ್ತಿ ಹಾಗಲ್ಲ. ಆಂತರಂಚ ಒಳಗಿನ ಕತ್ತಲೆಯನ್ನು ತೆಗೆಯುತ್ತದೆ ಎಂದರು. ಒಳಗಿನ ಕತ್ತಲೆಯನ್ನೂ ತೆಗೆಯುತ್ತದೆ ಅಂತಂದರೆ ಹೊರಗಿನ ಕತ್ತಲೆಯನ್ನು ತೆಗೀಲೇಬೇಕು. ಇಲ್ಲದಿದ್ದರೆ ಏನು ಹೇಳಬೇಕಿತ್ತು? ಸೂರ್ಯ ಹೊರಗಿನ ಕತ್ತಲೆಯನ್ನು ನಾಶ ಮಾಡ್ತಾನೆ, ಮಧ್ವರ ಕೀರ್ತಿ ಒಳಗಿನ ಕತ್ತಲೆಯನ್ನು ನಾಶ ಮಾಡುತ್ತದೆ. ಇದು ಹಾಗಲ್ಲ. ಒಳಗಿನ ಕತ್ತಲೆಯನ್ನು ಮಧ್ವರ ಕೀರ್ತಿ ನಾಶ ಮಾಡ್ತದೆ ಅಂತಂದರೆ ಹೊರಗಿನ ಕತ್ತಲೆಯನ್ನು ಕೂಡ ನಾಶ ಮಾಡ್ತದೆ ಅಂತ ಅರ್ಥ. ಅಂದರೆ ಹೊರಗಿನ ಕತ್ತಲೆ ಅಂದರೆ ಒಂದು ಉದಾಹರಣೆಗೆ, ಹೊಸ ಊರಿಗೆ ಹೋಗಿದ್ದೇವೆ, ರಾತ್ರಿಯಾಗಿದೆ, ಯಾರು 2 ಕವಲು ದಾರಿಗಳು ಬಂದಿವೆ, ನಮಗೆ ತಲುಪಬೇಕಾಗಿರತಕ್ಕಂತಹ ಗುರಿಗೆ ಯಾವ ದಾರಿಯಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ, ಕೇಳೋಣ ಅಂತಂದರೆ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಮಧ್ವರ ಲೀಲೆಗಳನ್ನು ಎಣಿಸಿದೆವು ಅಂತಂದರೆ ಹೊರಗಿನ ಕತ್ತಲೆ ಅಂತಂದರೆ ಅರ್ಥ ಹೇಗೆ ಕತ್ತಲೆ ಇತ್ತು ಅಂತಂದರೆ ಹೇಗೆ ಹೋಗಬೇಕು ಅಂತ ಗೊತ್ತಾಗುವುದಿಲ್ಲವೋ ಅದೇ ರೀತಿಯಲ್ಲಿ ಗೊಂದಲವೂ ಕೂಡ ಒಂದು ರೀತಿಯ ಕತ್ತಲೆಯಂತೆ. ಅದನ್ನು ನಾಶ ಮಾಡ್ತದೆ. ನಮಗೇನೋ ಒಳಗಿನಿಂದ ಪ್ರೇರಣೆ ಆಗ್ತದೆ, ಹೀಗೆ ಹೋಗೋಣ ಅಂತ ಪ್ರೇರಣೆ ಆಗ್ತದೆ. ಆ ದಾರಿಯಲ್ಲೇ ಹೋದೆವು ಅಂತ ನಮ್ಮ ಗುರಿ ತಲುಪಿದೆವು. ಇನ್ನೂ ಬೇಕು ಅಂತಿದ್ದರೆ 2 ದಾರಿಯೂ ಕೂಡ ಅಲ್ಲಿಗೆ ತಲುಪ್ತದೆ ಅಂತ ಭಾವಿಸೋಣ. ಆವಾಗ ನಾವು ಈ ದಾರಿಯಲ್ಲಿ ಹೋದೆವು ಆಯಿತು. ಮರುದಿವಸ ಊರಿನವರೆಲ್ಲ ಸೇರಿದ್ರು. ಓಹೋ ಎಷ್ಟೊತ್ತಾಯಿತು ಬರುವಾಗ ಏನು ಎಂದು ವಿಚಾರಿಸಿದರು. ಹೇಗೆ ಬಂದಿರಿ ಅಂತಂದರು. ಈಗ ಈ ದಾರಿಯಲ್ಲಿ ಬಂದೆವು ಅಂತಂದೆವು. ಭೇಷ್ ಅಂತಂದರು. ಯಾಕೆ ಅಂತ ಕೇಳಿದ್ರು. ಆ ದಾರಿಯಲ್ಲಿ ನಿನ್ನೆ ರಾತ್ರಿ ದರೋಡೆ ಆಗಿತ್ತು ಅಂತಂದರು ಅಂತ ಇಟ್ಟುಕೊಳ್ಳಿ. ನಾವು ನಮಗೆ ಗೊತ್ತಿಲ್ಲದೆ ನಾವು ಆ ದಾರಿಯಲ್ಲಿ ಹೋಗಿದ್ದರೆ ದರೋಡೆಕೋರರ ಕೈಗೆ ನಾವು ಸಿಗುತ್ತಿದ್ದೆವು. ಮಧ್ವರ ಕೀರ್ತಿ ಏನು ಮಾಡಿತು ಅಂತಂದರೆ ಈ ದಾರಿಯಲ್ಲಿ ಹೋಗುವಂಥ ಬೆಳಕು ತೋರಿಸಿತು. ಬಹಿಃ ಆಂತರಂಚ ಎರಡೂ ರೀತಿಯಾಗಿರತಕ್ಕ ಇದು ಅಲ್ಲಿಗೆ ಅಂತ ಮಾತ್ರ ಅಲ್ಲ, ನಮ್ಮ ಬಗ್ಗೆಯೇ ಅಥವಾ ನಮ್ಮ ಮಕ್ಕಳ ಬಗ್ಗೆ ಮುಂದೆ ಈ ಮಗುವನ್ನು ಏನು ಮಾಡಬೇಕು, ಯಾವ ರೀತಿ ಓದಿಸಬೇಕು ಅಂತ ಇಂಥ ಗೊಂದಲ ಏನಾದರೂ ಇತ್ತು ಅಂತಂದರೆ, ನಾನು ಯಾವುದರಲ್ಲಿ ಯೂಟ್ಯೂಬು ಯಾವುದರಲ್ಲೋ ನೋಡಿದ್ದು ಇತ್ತೀಚೆಗೆ, ಕಾಡಿನ ಮಧ್ಯದಲ್ಲಿ ಒಬ್ಬ ಹೀಗೆ ಮಾಧ್ವರೋ ವೈದಿಕರೋ ಏನೋ ಗಾಡಿಯಲ್ಲಿ ಹೋಗ್ತಿದ್ದಾರೆ. ದಟ್ಟವಾದ ಕಾಡು, ಅಲ್ಲಿ ಆನೆಗಳ ಹಿಂಡು ಹೋಗ್ತಿತ್ತು. ಯಾವಾಗಲೂ ಹಿಂಡು ಆನೆಗಳು ಹೋಗ್ತಿದ್ರೆ ಅಡ್ಡಿ ಇಲ್ಲ, ಒಂದೊಂದು ಆನೆ ಮಾತ್ರ ಸಿಕ್ಕಿದರೆ ಪಡಚ. ಇದೇನಾಯಿತು,
ಆ ಗಾಡಿಗೆ ಒಂದು ಆನೆ ಎದುರು ಬರ್ತಾ ಬಂತು, ದೊಡ್ಡ ಆನೆ. ಅದು ಚಿತ್ರನೂ ಕೂಡ ಬಂದಿತ್ತು ಅದರಲ್ಲೇ. ಒಂದು ಆನೆ ಎದುರು ಬರ್ತಾ ಉಂಟು. ಇವರು ಏನು ಮಾಡಬೇಕು ಅಂತ ತೋಚಿಲ್ಲ. ಕೊನೆಗೆ ಗಣಪತಿ ಅಥರ್ವ ಶೀರ್ಷ ಹೇಳಲಿಕ್ಕೆ ಶುರು ಮಾಡಿದರು ಗಾಡಿಯಲ್ಲಿದ್ದವರು. ತುಮೇವ ಪ್ರತ್ಯಕ್ಷಂ ಭರ್ತಾಸಿ ತುಮೇವ ಪ್ರತ್ಯಕ್ಷಂ ಧರ್ತಾಸಿ ಅಂತ ಗಣಪತಿ ಅಥರ್ವ ಶೀರ್ಷ ಅಂತ ಒಂದಿದೆ. ಅದನ್ನು ಗಟ್ಟಿಯಾಗಿ ಹೇಳಲಿಕ್ಕೆ ಶುರು ಮಾಡಿದರು. ಏನಾಯಿತು ಏನೋ, ಆನೆ ಈ ಗಾಡಿ ನೋಡಿ ಓಡಿ 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 ಬರ್ತಿತ್ತು, ಅಲ್ಲಿಗೆ ಕಾಡಿನೊಳಗೆ ಹೋಗಿಬಿಡ್ತು. ಇದು ನಾನು ಯೂಟ್ಯೂಬಲ್ಲಿ ಚಿತ್ರ ಸಮೇತ ನಾನು ಇದನ್ನು ನೋಡಿದ್ದು. ಹಾಗಾದರೆ ಮಂತ್ರದ ಶಕ್ತಿ ಅದೇ ರೀತಿಯಲ್ಲಿ ನಮಗೆ ಯಾವುದೇ ವಿಷಯದಲ್ಲಿ ಗೊಂದಲ ಬಂತು ಅಂತಂದರೆ, ಒಂದು ಮಂಕು ಕವಿದಂತೆ ನಮಗೆ ಆದರೆ ಆವಾಗ ಮಧ್ವ ವಿಜಯದ ಪಾರಾಯಣ ನಮಗೆ ರಿಲೀಫ್ ಕೊಡ್ತದೆ, ನಮಗೆ ದಾರಿಯನ್ನು ತೋರಿಸ್ತದೆ. ಆದ್ದರಿಂದ ತ್ರಿಲೋಕ್ಯಾ ಬಹಿರಪಿ ಆಂತರಂಚ, ಅಲ್ಲಿ ಹೇಗುಂಟು ಅಂತಂದರೆ ಹೊರಗೂ ಕೂಡ ಒಳಗೂ ಕೂಡ ಅಂತ. ಅಲ್ಲಿ ಸೂರ್ಯನ ಇದಕ್ಕಾಗುವಾಗ ಹೇಗೆ ಬಂದಿದೆ ಅಂತಂದರೆ ಮೂರು ಲೋಕದ ಹೊರಗೂ ಕೂಡ ಅಂತ, ಸೂರ್ಯನ ಕಿರಣಕ್ಕಾಗುವಾಗ ಮೂರು ಲೋಕದ ಒಳಗೆ ಅಂತ. ಆಮೇಲೆ ವ್ಯಕ್ತಿಯನ್ನು ತಗೊಂಡ ಮೂರು ಲೋಕವನ್ನು ತಗೊಂಡಾಗ ಸೂರ್ಯ ಹೊರ ಹೋಗಿಲ್ಲ, ಒಳಗೆ ಮಾತ್ರ ಇದ್ದ. ವ್ಯಕ್ತಿಯನ್ನು ತಗೊಂಡಾಗ ಸೂರ್ಯ ಹೊರಗೆ ಮಾತ್ರ ಉಳ್ದ, ಒಳ ಹೋಗಿಲ್ಲ. ವ್ಯಕ್ತಿಯ ಒಳಗೆ ಅಂದರೆ ಅಷ್ಟು ಒಂದು ಮಧ್ವರ ಎದುರಿಗೆ ಸೂರ್ಯ ಅಷ್ಟು ದುರ್ಬಲ ಅಂತ ತೋರಿಸುವುದಕ್ಕೋಸ್ಕರ ಇವಾಗ ಕಾವ್ಯದ ಚಮತ್ಕಾರ ಇದು ಪಂಡಿತಾಚಾರ್ಯರದ್ದು. ಅಪಿ ತ್ರಿಲೋಕ್ಯಾ ಬಹಿರಪಿ ಮುಹು ಆಂತರಂಚ ಅಂತ. ನೋಡೋಣ, ಹೋಗೋಣ, ನಾನು ಹೋಗ್ತಾ ಇದ್ದೇನೆ ಅಂತ ಮಧ್ವರು ಹೊರಟ್ರೆ ಸೂರ್ಯ ನನ್ನಿಂದ ಆಗೋಲ್ಲ ಬರಲಿಕ್ಕೆ ಅಂದ. ಯಾಕೆ ಅಂತ ಕೇಳಿದರು. ನಾನು ಒಳಗೆ ಮಾತ್ರ ಇರುವವ ಅಂತಂದರು. ಹೌದಾ, ಸರಿ ಒಳಗೆ ಹೋಗೋಣ ಅಂತಂದರು. ಅಲ್ಲಿಗೂ ಬರಲಿಕ್ಕಾಗೋಲ್ಲ, ನಾನು ಹೊರಗೆ ಮಾತ್ರ ಇರುವವ ಅಂದ. ಏನು ನಿನ್ನ ಅವಸ್ಥೆ? ಹಾಗಾದರೆ ಒಳಗೆ ಇರ್ತೀಯೋ ಹೊರಗೆ ಇರ್ತೀಯೋ ಎಲ್ಲಿಂದಲೇ ಗೊತ್ತಾಗುತ್ತಿಲ್ಲ ನಿಮ್ಮ ಕೀರ್ತಿಯ ಮುಂದೆ ಅಂತಂದುಬಿಟ್ಟ ಸೂರ್ಯ. ಅದರಿಂದ ಸಂಪೂರ್ಣವಾಗಿ ಕೈ ಚೆಲ್ಲಿದವ ಸೂರ್ಯ ಅಂತ ತಿಳಿಸಲಿಕ್ಕೆ ಆಚಾರ್ಯ ಮಧ್ವರು ಇವರು ಪಂಡಿತಾಚಾರ್ಯರು ಹೇಳುವ ಶೈಲಿ ಆ ರೀತಿ ಇಟ್ಟುಕೊಂಡರು. ತ್ರಿಲೋಕ್ಯಾ ಬಹಿರಪಿ ಅಂತಂದಾಗ ಸೂರ್ಯ ಅಲ್ಲಿಗೆ ಬರಲೇ ಇಲ್ವಾ, ಆಂತರಂಚ ಅಂತನ್ನುವಾಗಲೂ ಅಲ್ಲಿಗೆ ಸೂರ್ಯ ಬರಲಿಲ್ಲ. ಮತ್ತು ಎಲ್ಲಿ ಅಪ್ಪ ನೀನು, ಒಳಗೋ ಹೊರಗೋ ಎಲ್ಲಿ ಅಂತಂದರೆ ಅದಕ್ಕೆ ಇದ್ದಲ್ಲೇ ಅಂತಂದುಬಿಟ್ಟ ಸೂರ್ಯ. ಎಲ್ಲಿಗೂ ನನಗೆ ಹೋಗ್ಲಿಕ್ಕೆ ಆಗೋಲ್ಲ, ನಿಮ್ಮ ಜೊತೆಗಂತೂ ಸ್ಪರ್ಧೆಗಿಳಿಲಿಕ್ಕೆ ನನ್ನಿಂದ ಸಾಧ್ಯ. ವಾಯುನ ತ್ರಿರಪಿ ಪೂರ್ವಪಾಯಿನ ಅಂತ ಒಂದು ಯಜ್ಞದಲ್ಲಿ ಸೋಮರಸದ ಪಾನ ಮಾಡುವಾಗ ವಾಯುದೇವರೇ ಮೊದಲು ಹೋಗಿ ಕುಡಿಯುವುದಂತೆ. ದೇವತೆಗಳೆಲ್ಲ ಕೇಳಿದ್ರಂತೆ, ಅದೇನು ನೀವೇ ಮೊದಲು ಕುಡಿಯೋದು, ನಾವೆಲ್ಲ ಇಲ್ವಾ? ಅದನ್ನು ಗೊತ್ತಿಲ್ಲ, ಶಾಸ್ತ್ರದ ಹತ್ರ ಕೇಳಿ. ವಾಯುದೇವರು ನನಗೆ ಕುಡಿಬೇಕು ಅಂತ ಅಂದ ದೇವರು, ನಾನು ಕುಡಿತಿದ್ದೆ. ಯಾಕೆ, ಏನಾಯಿತು ಅಂದಾಗ ಬನ್ನಿ ತಿಳಿಸ್ತೇನೆ ಅಂದ. ಏನು ಎಲ್ಲ ದೇವತೆಗಳು ಒಟ್ಟಿಗೆ ನಿಂತಿದ್ದಾರೆ, ಯಾರು ಮೊದಲು ಹೋಗಿ ಗುರು ತಲುಪ್ತೀರೋ ಅವರಿಗೆ ಮೊದಲು ಸೋಮರಸ ಪಾನ. ಒಂದು ಸಲ ಆಯಿತು, ವಾಯುದೇವರು ಮೊದಲು ಹೋದರು. ಆವಾಗ ದೇವತೆಗಳು ಎಣಿಸಿದ್ರು, ಪ್ರಾಯಶಃ ಮೊದಲೇ 2 ಹೆಜ್ಜೆ ಮುಂದಿಟ್ಟಿದ್ನೋ ಏನೋ ಅಂತ ಹೇಳಿಕೊಂಡು 2ನೇ ಸಲ ಆಯಿತು, 3ನೇ ಸಲ ಆಯಿತು. 3 ವಾಯುನ ತ್ರಿರಪಿ 3 ಸಲವೂ ಕೂಡ ಅಲ್ಲಿ ಸೋಮರಸ ಇಡುವುದು, ದೇವತೆಗಳೆಲ್ಲ ಓಡುವುದು, ವಾಯುದೇವರು ಮೊದಲು ಹೋಗಿ ಎಲ್ಲರಿಗಿಂತ ಮೊದಲು ಪಾನ ಮಾಡುವುದು ಅಂತ. ಈ ರೀತಿಯಲ್ಲಿ ದೇವತೆಗಳ ಜೊತೆಗೆ ದೇವತೆಗಳು ವಾಯುದೇವರ ಜೊತೆಗೆ ಸ್ಪರ್ಧೆಗೆ ಇಳಿದು ತಾವು ಸೋತು ಹೋದರು. ಅದೇ ರೀತಿಯಲ್ಲಿ ಈಗ ಸೂರ್ಯ ಒಬ್ಬನನ್ನು ತಗೊಳ್ತಾರೆ ನೋಡಿ. ಓಡಬೇಕು ಅಂತಾದರೆ ಅದೇ ಏನು ದಾರಿ ಕಾಣಬೇಕು, ಬೆಳಕು ಬೇಕು ಅಂತ. ಏನು ಹೇಳಿ ಯಾರು ಕೆಲವು ಸಲ ದೇವತೆಗಳು, ಅದು ಅವರು ಓಡಿದ ಜಾಗದಲ್ಲಿ ಬೆಳಕಿತ್ತು, ನಾನು ಓಡುವ ಜಾಗದಲ್ಲಿ ಬೆಳಕೇ ಇರಲಿ, ಅದು ನನಗೆ ಹೆಚ್ಚು ಓಡಲಿಕ್ಕೆ ಆಗಿಲ್ಲ ಅಂತಂದಾರು. ಅದಕ್ಕೆ ವಾಯುದೇವರಂತ ಸೂರ್ಯಂತ ನೀನೇ ಬಾ ಅಂತಂದ್ರಂತೆ. ಆ ದೇವತೆಗಳಾದರೆ ನಮಗೆ ಬೆಳಕು ಸಿಕ್ಕಿಲ್ಲ, ಓಡಲಿಕ್ಕೆ ದಾರಿ ಸರಿಯಾಗಿ ಕಾಣ್ತಿರಲಿಲ್ಲ, ಅದರಿಂದ ಓಡಲಿಕ್ಕೆ ಆಗಲಿಲ್ಲ ಅಂತ ಅಂತಾರೆ. ಬಾ ನೀನು ನೋಡೋಣ, ಮೊದಲು ನೀನೇನು ಹೇಳಲಿಕ್ಕಿಲ್ಲಲ್ಲ, ಏನು ಅಂತ ನನಗೆ ದಾರಿ ಕಾಣ್ತಿರಲಿಲ್ಲ, ಬೆಳಕಿರಲಿಲ್ಲ ಅಂತ ಹೇಳಲಿಕ್ಕಿರಲಿಲ್ಲ ನೀನು ಹೇಳಿಕೊಂಡು ಸೂರ್ಯ ಬೆಳಕು ಅಲ್ಲಾಗದೆ ಚಂದ್ರನನ್ನು ಕರಿಬೋದಿತ್ತಲ್ಲ, ನಕ್ಷತ್ರಗಳನ್ನು ಕರಿಬೋದಿತ್ತಲ್ಲ ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ಬೆಳಕು ಕೊಡುವವ ಸೂರ್ಯನೇ. ಅದಕ್ಕೋಸ್ಕರ
ಒಬ್ಬ ಸೂರ್ಯನನ್ನು ಕರೆದು ಆ ಸೂರ್ಯ ಮಧ್ವರಲ್ಲಿ ಸೋತ ಅಂತಂದರೆ ಮತ್ತೆ ಎಲ್ಲರೂ ಸೋತರು ಅಂತಲೇ ಲೆಕ್ಕ. ಆ ದೃಷ್ಟಿಯಲ್ಲಿ ಬಹಿಹಿ ಆಂತರಂಚ ಮಧ್ವಸ್ಯ ಕೀರ್ತಿ ಮಾತ್ರ ಇಷ್ಟೇ ನಾನೇನೋ ಮಧ್ವರ ಕೀರ್ತಿಯ ಬಗ್ಗೆ ಇಷ್ಟೆಲ್ಲ ಹೇಳಿದೆ, ಕೀರ್ತಿಯನ್ನು ಚೆನ್ನಾಗಿ ಹೊಗಳಿದೆ. ಆದರೆ ನನ್ನಿಂದ ಹೊಗಳಿಸಿಕೊಂಡ ಕೀರ್ತಿ ನನಗೇನಾದರೂ ಕೊಡಲೇಬೇಕು. ಏನು? ಸ್ಪಷ್ಟವಾದ ಚಿತ್ರಣ ಕೊಡಲಿ. ಮಧ್ವ ಸಿದ್ಧಾಂತದಲ್ಲೇ ಆಗಲಿ. ಇಲ್ಲದಿದ್ದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಗುರುಗಳ ಹತ್ರ ಪ್ರಶ್ನೆ ಮಾಡ್ತೇವೆ, ಗುರುಗಳು ಬುದು 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 ಅಂತ ಏನೋ ಉತ್ತರ ಕೊಡ್ತಾರೆ, ನಮಗೆ ಸ್ಪಷ್ಟವಾದ ಚಿತ್ರಣ ಸಿಗಲೇ ಇಲ್ಲ ಆ ವಿಷಯದ ಬಗ್ಗೆ. ಹಾಗಾಗದಿರಲಿ. ಗುರುಗಳು ಹೇಳಲಿಕ್ಕೆ ಹೇಳಿದ್ದಾರೆ, ಆದರೆ ಗ್ರಹಚಾರ ಏನು ಮಾಡೋಣ, ಅವರು ಹೇಳುವ ಧಾಟಿ ಅರ್ಥ ಆಗಿಲ್ಲ. ಅದಕ್ಕಂದು ಸರಿ ಅಂತೂ ಹೇಳಿದ್ದಾರಲ್ಲ, ನನಗೆ ಸ್ಪಷ್ಟವಾದ ಚಿತ್ರಣ ಸಿಗಲಿ ಅಂಥೇಳಿ ವಿಷದಾಂ ದೃಶಂ ನಹ ದದ್ಯಾತ್, ನಮಗೆ ಕೊಡಲಿ ಅಂಥೇಳಿ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ಕೀರ್ತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ.